ಹಾಯ್ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ತಿಂಡಿಗೆ ಮಸಾಲೆ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಿಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಸಾಲೆ ದೋಸೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಯೂಶ್ವಲಿ ಹೀಗೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ, ತಿಂತಾಯಿದ್ರೆ ತಿನ್ನೋಣ ಅನ್ನಿಸ್ತಿರುತ್ತೆ. ಸೇಮ್ ಹೋಟೆಲ್ ಟೇಸ್ಟೇ ಇರುತ್ತೆ. ನಾಳೆ ದೋಸೆ ಮಾಡ್ತೀನಿ ಅನ್ನಂಗೆ ಹಿಂದಿನ ದಿನ ಬೆಳಿಗ್ಗೆನೇ ನಾನು ಅಕ್ಕಿನ ನೆನಾಕ್ತಾ ಇದ್ದೀನಿ. 2 ಲೋಟ ಅಕ್ಕಿ ತೊಗೊಂಡು ಅರ್ಧ ಲೋಟ ಉದ್ದಿನಬೇಳೆ, ಅರ್ಧ ಲೋಟ ಅವಲಕ್ಕಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ನಾನು 2 ಸರಿ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿರೋ ನೀರು ಹಾಕಿ ನೆನಾಕಿದ್ದೆ. ನೈಟು ಅಂಗಡಿಯಿಂದ ಬಂದಮೇಲೆ ನಾನು ಏನು ನೆನಾಕೋಗಿದ್ದೆ ಅಕ್ಕಿ ಮತ್ತು ಉದ್ದಿನಬೇಳೆ ಅದೆಲ್ಲ ಚೆನ್ನಾಗಿ ನೆಂದಿತ್ತು. ಸೊ ಅದನ್ನು ನಾನು ಅಂಗಡಿಯಿಂದ ಬಂದಮೇಲೆ ರುಬ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ರುಬ್ಕೊಳ್ತೀನಿ. ಇಡ್ಲಿಗಾದರೆ ರವೆ ಥರನ ರುಬ್ಕೋಬೇಕಾಗುತ್ತೆ ಅಕ್ಕಿ ಇಡ್ಲಿ ಮಾಡುವಾಗ. ಬಟ್ ನಾನು ಇಲ್ಲಿ ದೋಸೆ ಮಾಡ್ತಿರೋದ್ರಿಂದ ಸಣ್ಣಕ್ಕೆ ರುಬ್ಕೊಂಡು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊತೀನಿ. ಕೈಯಲ್ಲಿ ಕಲಸಿ ಮತ್ತು ಸೌಟಲ್ಲಿ ಸತ್ತಾಗ ಮಿಕ್ಸ್ ಮಾಡಿ ಕೆಳಗಡೆ ತಟ್ಟೆ ಇಟ್ಟು ಮುಚ್ಚಳ ಮುಚ್ಚಿ ಎತ್ತಿಡ್ತೀನಿ. ಬೆಳಿಗ್ಗೆ ಎದ್ದು ಬಂದು ನೋಡಿದಾಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು. ಉಬ್ಬಿ ಬಂದಿರೋ ಅಂಥ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆಗೆ ಬೇಕಾಗೋವಷ್ಟು ಮಾತ್ರ ನಾನು ಎತ್ಕೊತೀನಿ. ಮಿಕ್ಕಿದ್ದು ನಾನು ಫ್ರಿಡ್ಜಲ್ಲಿ ಹಾಗೆ ಇಡ್ತೀನಿ. ಉಪ್ಪು ಹಾಕ್ದಲೇ ಹಾಗೆ ಇಟ್ಟರೆ ಚೆನ್ನಾಗಿರುತ್ತೆ. ಉಪ್ಪು ಹಾಕಿಟ್ರೆ ಹುಳಿ ಬಂದುಬಿಟ್ಟಿರುತ್ತೆ. ಸೊ ನಾನು ಎಷ್ಟು ಬೇಕೋ ಅಷ್ಟನ್ನು ಎತ್ಕೊಂಡು ಮಿಕ್ಕಿದ್ದು ಹಾಗೆ ಫ್ರಿಡ್ಜಲ್ಲಿ ಎತ್ತಿಡ್ತೀನಿ. ಇನ್ನು ಈ ಕಡೆ ನಾನು ಕೆಂಪು ಚಟ್ನಿ ಮಾಡೋದಕ್ಕೆ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟು ಬಿಸಿನೀರಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ನೆನಾಕ್ತಾಯಿದ್ದೀನಿ. ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಬಿಸಿನೀರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ನೆನಿಬೇಕು. ಆಮೇಲೆ ಈ ಕಡೆ ನಾನು ಆಲೂಗಡ್ಡೆನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. 2 ಕೆಲಸ ಆಗೋ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಬೇಕಾದಂಥ ಈರುಳ್ಳಿ ಮೆಣಸಿನ್ಕಾಯಿನೆಲ್ಲ ನಾನು ಕುಯ್ಕೊಂಬಿಡೋಣ. ಈರುಳ್ಳಿ ಮೆಣಸಿನ್ಕಾಯಿ ಕುಯ್ಕೊಂಡಿದ್ದಾಯಿತು. ಈಗ ನಾನು ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಂಪು ಚಟ್ನಿಗೆ 1 ಚಮಚ ಧನಿಯಾ ಬೀಜ, ಬೆಳ್ಳುಳ್ಳಿ, ಇನ್ನು ಉಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಏನೇನು ಹಾಕಿದ್ದೆ ಅದು ಮತ್ತು ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ. ಮಸಾಲೆ ದೋಸೆಗೆ ಕೆಂಪು ಚಟ್ನಿ ರೆಡಿ ಆಗುತ್ತೆ. ಹಾಲನ್ನ ನಾನು ಬಿಸಿ ಇದ್ದಾಗ ಕುಡಿಯೋಲ್ಲ. ಸೊ ಇಷ್ಟು ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಯಿತು. ಹಾಗಾಗಿ ನಾನು ಇವಾಗ ಹಾಲನ್ನ ಕುಡ್ಕೊತಾ ಇದ್ದೀನಿ. ನಮ್ಮನೆಯವ್ರು ಇನ್ನೂ ಕೆಳಗೆ ಬಂದಿರಲಿಲ್ಲ. ಅವ್ರು ಕೆಳಗೆ ಬಂದಾಗ ಬಿಸಿ ಮಾಡಿಕೊಡೋಣ ಅಂತ ಅದು ಹಾಗೆ ಇಟ್ಟಿದ್ದೆ. ಇನ್ನು ಪಲ್ಯಕ್ಕೆ ಕಾಯಿ ತುರಿಬೇಕಾಯಿತು. ಸೊ ಕಾಯಿ ತುರ್ಕೊಂಬಂದೆ. ಹಾಗೆ ಕೊತ್ತಂಬರಿನ ಸ್ವಲ್ಪ ಹಚ್ಚಿಟ್ಕೊಂಡು ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಆಲೂಗಡ್ಡೆನೂ ಬೆಂದಿತ್ತು. ಸೊ ಆಲೂಗಡ್ಡೆನ ನಾನು ಇವಾಗ ಸಿಪ್ಪೆ ತೊಗೊಂಡು ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ. ರುಚಿಯಾಗಿರೋ ಅಡುಗೆ ಬೇಕು ಅಂತ ಹೇಳಿ ನಾವು ಹೋಟೆಲ್ಗೆ ಹೋಗಿ ತಿನ್ಕೊಂಬರ್ತೀವಿ. ಅದ್ರ ಬದಲು ಮನೇಲೇ ಈ ರೀತಿ ಮಾಡಿಕೊಂಡು ರುಚಿಕರವಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿನೂ ಒಳ್ಳೆಯದು, ಹಾಗೆ ಆರೋಗ್ಯವಾಗೂ ಇರ್ತೀವಿ. ಎಲ್ಲ ಆಲೂಗಡ್ಡೆನ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡೆ. ಇನ್ನು ಈ ಕಡೆ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆನ ಕಾಯ್ಲಿಕ್ಕೆ ಇಟ್ಟು ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಅದಾದಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆದಷ್ಟು ಒಳ್ಳೆಯದೇ. ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಬಿಡೋಣ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ 1/4 ಭಾಗ ಬೆಂದಿದೆ ಅಂತ ಅಂದಾಗ ನಾವು ಅರಿಶಿನ ಸೇರಿಸ್ಕೋಬೇಕಾಗುತ್ತೆ.
ಮೊದಲೇ ಅರಿಶಿನ ಹಾಕ್ಬಿಟ್ರೆ ಈರುಳ್ಳಿ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ಮುಕ್ಕಾಲು ಭಾಗ ಬೆಂದಮೇಲೆ ಅರಿಶಿನ ಹಾಕಿ ಸ್ವಲ್ಪ ಇನ್ನೊಂದು ಕಾಲು ಭಾಗ ಬೇಯೋಕ್ಕಿರುತ್ತೆ. ಅದನ್ನು ಬೇಯಿಸ್ಕೊಂಡು ಆಮೇಲೆ ನಾವು ಆಲೂಗಡ್ಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಾಯಿ ತುರಿ ಕೊತ್ತಂಬರಿನೂ ಹಾಕ್ಕೊಂಬಿಟ್ಟು ಒಂದು ಸಣ್ಣ ಉರಿಲಿ ಒಂದು 5 ನಿಮಿಷ 10 ನಿಮಿಷ ಸಣ್ಣ ಉರಿಲೇನೆ ಕೈ ಆಡಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಆಲೂಗಡ್ಡೆನ ನಾನು ಕೈಲೇ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿದ್ರೆ ತುಂಬಾ ಜಾಸ್ತಿ ಸ್ಮ್ಯಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೈಲೇ ದಪ್ಪಗೆ ಇರೋಂಗೆ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಪಲ್ಯ ರೆಡಿ ಆಯಿತು. ಈಗ ನಾನು ಮಸಾಲೆ ದೋಸೆಗೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ದೋಸೆ ಹಾಕ್ಕೊಳ್ಳೋಕ್ಕೂ ಮುಂಚೆ ತವಕ್ಕಾದ್ಮೇಲೆ ಎಣ್ಣೆ ಹಚ್ಬಿಟ್ಟು ಎಣ್ಣೆ ಹಚ್ಚಿದ ಮೇಲೆ ನಾವು ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ಳೋಣ. ನೀರು ಚಿಮ್ಸ್ಕೊಂಡ್ರೆ ದೋಸೆ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ನೀರು ಚಿಮ್ಸ್ಕೊಂಡು ದೋಸೆ ಹಾಕ್ಕೊಂಡು ಮೇಲ್ಗಡೆ ದೋಸೆ ಬೆಂದ ಮೇಲೆ ನಾವು ಕೆಂಪು ಚಟ್ನಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಚಟ್ನಿನ ಹಾಕ್ಕೊಂಡು ಅದೊಂದು ಸ್ವಲ್ಪ ಕ್ರಿಪ್ಸಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಬಿಟ್ಟು ಆಲೂಗಡ್ಡೆ ಪಲ್ಯನ ಏನು ಮಾಡಿದ್ವಿ ಅದು ಮಧ್ಯೆ ಇಟ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತೆಗೆದ್ರೆ ಮಸಾಲೆ ದೋಸೆ ರೆಡಿ ಆಗುತ್ತೆ. ಇದೇ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ಲಾಗು. ಮತ್ತೆ ಸಿಗೋಣ ಹೊಸ ಲಾಗ್ ಜೊತೆಗೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ.